ಸರ್ ನಮಸ್ಕಾರ. ಕಾರ್ಲಾಪ್ರಪಾಳ್ಯ ಗ್ರಾಮ, ಬೆಂಗಳೂರು ಉತ್ತರ ತಾಲೂಕು, ಹೆಸರುಘಟ್ಟ ಹೋಬಳಿ. ಸರ್ ನಮ್ಮದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ರೂ ನಮ್ಮ ತಾತನ ಕಾಲದಿಂದನೂ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪವರು ಅದನ್ನೆಲ್ಲ ಬೆಳೆಸಿದ್ದಾರೆ. ಅವ್ರ ನೆರಳಲ್ಲಿ ನಾವೇನೋ ಒಂಚೂರು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಮಾಡಿದ್ದೀವಿ ಸರ್. ಈಗ ಇಂಜಿನಿಯರ್ ಮಾಡಿದಿರಲ್ಲ, ಆರಾಮಾಗಿ ಆಫೀಸಲ್ಲಿ ಕೂತ್ಕೊಂಡು ಒಳ್ಳೆ ಆರಾಮಾಗಿ ಇರ್ಬೋದಾಗಿತ್ತು. ಬಟ್ ಈ ಕೃಷಿ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಸರ್? ಎಲ್ಲರೂ ಆಫೀಸಲ್ಲಿ ಕೂತ್ಕೊಂಡೆ ಕೆಲಸ ಮಾಡೋರಾಗ್ಬಿಟ್ರೆ ನಮ್ಮಂತ ಯುವ ರೈತರುಗಳು ಕೃಷಿ ಮಾಡೋದು ಯಾರು ಸರ್? ಇವಾಗ ನಾವು ಅಲ್ಲಿ ಕೆಲಸ ಮಾಡಿದ್ರು ಅವರು ಸಂಬಳನೇ ಕೊಡೋದಲ್ವಾ. ಇಲ್ಲಿ ನಾವೇನೆ ನಮ್ಮ ಸ್ವಂತ ನಮ್ಗೆಲ್ಲ ಫೆಸಿಲಿಟಿ ಇರೋದ್ರಿಂದ, ಬೋರ್ವೆಲ್ ಇರೋದ್ರಿಂದ, ಮತ್ತೆ ಈ ತರ ದ್ರಾಕ್ಷಿ ಚಪ್ರ ಇರೋದ್ರಿಂದ ಎಲ್ಲ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪರು ಎಲ್ಲ ಸೇರಿ ಮಾಡಿದ್ದಾರೆ. ಅವ್ರ ನೆರಳಲ್ಲಿ ಏನೋ ನಾವು ಒಂಚೂರು ಇಂಪ್ರೂವ್ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಈ ಕೃಷಿ ಫೀಲ್ಡ್ಗೆ ಬಂದಿದ್ದೀವಿ. ₹1 ಖರ್ಚು ಮಾಡಿದ್ರೆ ₹1 ಲಾಭ ಅಂತೂ ನಾವು ತೆಗಿಬಹುದು. ಈ ಆಗ್ಲಿ ಗಿಡ ಇಡಕ್ಕೂ ಮುಂಚೆಗೆ ಇದಕ್ಕೆ ಚೆಂಡು ಹೂವು ಅಂತ ಹಾಕಿದ್ದು, ಆಮೇಲೆ ಹೀರೆ ಗಿಡ ಮಾಡಿದ್ದು, ಸೌತೆ ಗಿಡ ಮಾಡಿದೀವಿ, ಟೊಮೊಟೊ ಮಾಡಿದೀವಿ, ಕ್ಯಾಪ್ಸಿಕಮ್ ಮಾಡಿದೀವಿ, ಎಲ್ಲಾ ತರ ಬೆಳೆನೂ ಬೆಳೆದಿದ್ದೀವಿ. ನಾವು ವರ್ಷಕ್ಕೊಂದ್ ಬೆಳೆ ಆಗ್ಲಕಾಯಿ ನಾವು ಹಾಕಿ ತಪ್ಸಲ್ಲ, ಹಾಕ್ತಿವಿ. ವರ್ಷಕ್ಕೊಂದ್ ಬೆಳೆ ಅಂತ ನಾವು ಮಾಡೇ ಮಾಡ್ತೀವಿ. ಸೊ ಈಗ ಆಗ್ಲಕಾಯಿ ಹಾಕ್ಬೇಕಂದ್ರೆ ಫಸ್ಟ್ ಭೂಮಿನ ಹೆಂಗೆ ನಾವು ಸಿದ್ಧ ಮಾಡ್ಕೋಬೇಕು ಸರ್? ಭೂಮಿನ ನಾವು ಯಾವುದೇ ಆಗ್ಲಕಾಯಿ ಅಂತಲ್ಲ, ಯಾವುದೇ ಬೆಳೆ ಇಕ್ಬೇಕಾದ್ರೆ ನಾವು ಒಂದು ತಿಂಗಳು ಭೂಮಿನ ಆರಿಸ್ಬೇಕು. ಮತ್ತೆ ಬಳ್ಳಿ ವೆರೈಟಿ ಹಾಕಿದ್ಮೇಲೆ ಬಳ್ಳಿ ವೆರೈಟಿಗಳೇ ಕ್ರಾಪ್ ಹಾಕ್ಬಾರ್ದು, ಚೇಂಜ್ ಮಾಡ್ತಾ ಇರ್ಬೇಕು. ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೊಂಡು ಇದಕ್ಕೆ 4 ಲೋಡು ದನಿನ್ ಗೊಬ್ಬರ, ಇದು 4 ಟ್ರ್ಯಾಕ್ಟರ್ ಲೋಡು ದನಿನ್ ಗೊಬ್ಬರ ಬಿದ್ದಿದೆ. ಅದನ್ನೆಲ್ಲ ಹಾಕ್ಬಿಟ್ಟು ಭೂಮಿನ ಮತ್ತೆ ಉಳುಮೆ ಮಾಡಿ ಈ ತರ ಬೆಡ್ ಮಾಡ್ಬೇಕು ಸರ್. ಈ ತರ ಬೆಡ್ ಮಾಡ್ಕೊಬೇಕು. ಮಾರ್ಕೆಟ್ ಅಲ್ಲಿ ತುಂಬಾ ವೆರೈಟಿಗಳು ಇದಾವೆ. ಈಸ್ಟ್ ವೆಸ್ಟ್ ಕಂಪ್ನಿದು ಪ್ರಗತಿ ಇದೆ, ಸಕಟ ಕಂಪ್ನಿದು ಇದೆ, ಎಲ್ಲಾ ತರ ಕಂಪ್ನಿಗಳು ಆಗ್ಲು ಬೀಜ ತಯಾರು ಮಾಡ್ತಾರೆ. ಬಟ್ ನಾವ್ ಇದನ್ನ ಟಾಟಾ ಕಂಪ್ನಿದು ಮಧುಲ್ ಗೋಲ್ಡ್ ಅಂತ ಹೇಳಿ ಈ ವೆರೈಟಿನ ಚಾಯ್ಸ್ ಮಾಡಿ, ಈ ವೆರೈಟಿನ ನಾವೇ ನಮ್ದೇ ನರ್ಸರಿ ಇರೋದ್ರಿಂದ ಪ್ರೋಟ್ರೇಲ್ ಹಾಕ್ತಿವಿ. ಡೈರೆಕ್ಟ್ ಬೀಜ ಹಾಕೋದಿಲ್ಲ, ಪ್ರೋಟ್ರೇಲ್ ಹಾಕಿ 15 ದಿನಕ್ಕೆ ನಮಗೆ ಸೊಸಿ ಊಣಂಗೆ ನಾಟಿ ಮಾಡಂಗೆ ಬರುತ್ತೆ. ಅದನ್ನ ನಾವು ಪ್ಲಾಂಟಿಂಗ್ ಮಾಡಿದೀವಿ. ಹೌದಾ? ಸೊ ಈ ಗಿಡ ಬಂದು ಒಂದೊಂದಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಾ ಸರ್? ಈ ಗಿಡ ಬಂದು 4 ಅಡಿ ಇದೆ. 4 ಅಡಿ ಗಿಡದಿಂದ ಗಿಡಕ್ಕೆ 4 ಅಡಿ ಇದೆ. ಮತ್ತೆ ಸಾಲಿಂದ ಸಾಲಿಗೆ ಬಂದು 10 ಅಡಿ ಇದೆ. 10 ಅಡಿ ಗ್ಯಾಪ್. ಹೌದು. ಸೊ ಇದಕ್ಕೆ ಬಂದು ಕಂಬ, ಈ ತರ ಕಲ್ಕಂಬ ಬೇಕೇ ಬೇಕು ಸಪೋರ್ಟ್ಗೆ ಸರ್. ಕಲ್ಕಂಬ ಈ ಅನುಕೂಲ ಇರೋರು ಕಲ್ಕಂಬ ಮಾಡ್ಕಂತಾರೆ, ಅನುಕೂಲ ಇಲ್ದವರು ಕಡ್ಡಿಯಲ್ಲೂ ಬೆಳಿತಾರೆ. ಕಡ್ಡಿಯಲ್ಲೂ ಬೆಳಿಬಹುದು. ನಮ್ಗೆಲ್ಲ ಅನುಕೂಲ ಇರೋದ್ರಿಂದ ನಾವು ಕಲ್ಕುಚೆ ಚಪ್ರದಲ್ಲಿ ಮಾಡಿದ್ವಿ. ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಇರುತ್ತೆ. ನಮ್ದು 45 ದಿನಕ್ಕೆ ಶಾಂಪಲ್ ಆಗಿದೆ. ಇದು 45 ದಿನಕ್ಕೆ ಕಾಯಿ ಬಂದಿದೆ. 45 ದಿನಕ್ಕೆ ಕ್ರಾಪ್ ಬಂದಿದೆ. ಬೇರೆಯವ್ರದೆಲ್ಲ 60 ದಿನಕ್ಕೆ ಶಾಂಪಲ್ ಆಗಿದೆ. ನಮ್ದು 45 ದಿನಕ್ಕೆ ಶಾಂಪಲ್ ಆಗಿದೆ ಸರ್. ಇದು 1 ಎಕರೆಯಲ್ಲಿ ಇದೆ. 1 ಎಕರೆಗೆ ನಮ್ದು 1100 ನಾರು ಆಗ್ಲೂ ಸಸಿ ಬಿದ್ದಿದೆ ಸರ್. ಇಲ್ಲ, 45 ದಿನಕ್ಕೆ ಶಾಂಪಲ್ ಆದ್ರೆ ನಮ್ಗೆ ಹಂಗೆ ಒಂದು ವಾರ 500 kg ಹಿಂಗ್ ಶಾಂಪಲ್ ಆದ್ರೆ ಹಂಗೆ ದಿನೇ ರೈಸ್ ಆಗುತ್ತೆ. ಇವಾಗ ನಮ್ದು ಅಟ್ ಪ್ರೆಸೆಂಟ್ 1 ಟನ್ 300 kg ಹೋಗ್ತಾ ಇದೆ. ಹೌದಾ? ಸೊ ಈ ಟೋಟಲ್ 1 ಎಕರೆಯಲ್ಲಿ ಟೋಟಲ್ ಆಗಿ ಎಷ್ಟು ಫಸಲು ತೆಗಿಬಹುದು ಸರ್? 1 ಎಕರೆಯಲ್ಲಿ 20 ರಿಂದ 25 ಟನ್ ವರೆಗೂ ನಾವು ಇಳುವರಿ ತಗೊಬಹುದು. ಹೌದಾ? ಹೌದು. ಸೊ ಈಗ ಬಂದು ರೇಟ್ ಎಲ್ಲ ಚೆನ್ನಾಗಿದೆ ಸರ್. ರೇಟ್ ನಮ್ಗೆ 52 ರೂಪಾಯಿವರೆಗೂ ಸಿಕ್ತು. ಮಾರ್ಕೆಟ್ ಪ್ರೈಸ್ ಹಿಂಗೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ದಿನೇ ಮಾರ್ಕೆಟ್ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಇರೋದ್ರಾಗಿ ಈಗ 40 ರಿಂದ ನಮ್ಗೆ 52 ವರೆಗೂ ಅವರೇಜ್ ರೇಟ್ ಸಿಕ್ಕಿದೆ. ಹೌದಾ? ಅವರೇಜ್ ಏನ್ ತುಂಬಾ ಒಳ್ಳೆ ರೇಟ್ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ಹಂಗಂದ್ರೆ 1 ಎಕರೆಗೆ ಎಷ್ಟು ತೆಗಿಬಹುದು ಆಗ್ಲಿಕಾಯಿ ಹಾಕಿದ್ರೆ? 1 ಎಕರೆಗೆ 20 ರಿಂದ 25 ಟನ್ ಇಳುವರಿ ತೆಗಿಬಹುದು. ಓವರ್ ಆಲ್ ಆದಾಯ ಕೊನೆ ಆಗೋ ಅಷ್ಟರಲ್ಲಿ ಒಳ್ಳೆ ಪ್ರೈಸ್ ಇತ್ತು ಅಂತಂದ್ರೆ 5 ರಿಂದ 6 ಲಕ್ಷ ಮಾಡ್ಬೋದು. 4 ರಿಂದ 5 ಲಕ್ಷ ಮಾಡಿರೋದು ಉದಾಹರಣೆ ಇದೆ. ಇನ್ನ ಕಮ್ಮಿ ಮಾಡಿರೋ ಉದಾಹರಣೆನೂ ಇದೆ. ಮಾರ್ಕೆಟ್ ಪ್ರೈಸ್ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅವರೇಜ್ ಒಂದು 20 ರೂಪಾಯಿ ರೇಟ್ ಇತ್ತು ಅಂದ್ರೂ 5 ರಿಂದ 6 ಲಕ್ಷ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ 50 ರೂಪಾಯಿ ಇದೆ ಅಂತಂದ್ರೆ ಡಬಲ್ 50 ರೂಪಾಯಿ ಇದೆ ಅಂದ್ರೆ ಒಂದು 7 ರಿಂದ 8 ಲಕ್ಷ. 50 ರೂಪಾಯಿ ಒಂದೇ ಸಮಯ ಇರಲ್ಲ, ಮಾರ್ಕೆಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಈಗ ಬಂದು 50 ರೂಪಾಯಿ ಇದೆ. 50 ರೂಪಾಯಿ ಶಾಂಪಲ್ 45 ದಿನಕ್ಕೆ ಆಯ್ತು ಅಂತಂದ್ರೆ ಆಮೇಲೆ 3 ತಿಂಗಳವರೆಗೂ ನಾವು ಕೇಳ್ತಾ ಇರ್ಬೋದು. ಈ ಉತ್ತಮ ಪೋಷಕಾಂಶ ನಾವು ಸ್ಟಾರ್ಟಿಂಗ್ ಇಂದ ಈಗ ನೋಡಿ, ಈ ಬೆಡ್ ಮಾಡ್ಬಿಟ್ಟು DAP 3 ಮೂಟೆ, ಮತ್ತೆ ದನಿನ್ ಗೊಬ್ಬರ 5 ಟ್ರ್ಯಾಕ್ಟರ್ ಲೋಡು, ಮತ್ತೆ ಪೊಟ್ಯಾಶ್ 3 ಮೂಟೆ, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು, ಇದಕ್ಕೆ ಏನು ಗಿಡಕ್ಕೆ ಪೋಷಕಾಂಶ ಬೇಕೋ ಎಲ್ಲ ನಾವು ಮಣ್ಣಿಗೆ ಕೊಟ್ಬಿಡ್ತೀವಿ.
ಸೊ ಇವಾಗ ಬೇರು ಮಣ್ಣಿಗೆ ಹೋಗೋದ್ರಿಂದ ಗಿಡ ಹೆಲ್ತಿಯಾಗಿ ಬರುತ್ತೆ. ಹೌದು, ನಮ್ಮ ಹತ್ರನೇ ನರ್ಸರಿ ಇರೋದ್ರಿಂದ ನಾವೇ ಹೇಳಿದ್ನಲ್ಲ, ಪ್ರೋಟ್ರೆಲ್ ಹಾಕಿ 15 ದಿನ ಆದ್ಮೇಲೆ ಇಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ ಸರ್. ಹೌದಾ? ಸೊ ಈಗ ಬೇರೆ ರೈತರು ಯಾರಾದ್ರೂ ಬೇಕಂದ್ರೆ ನೀವು ಸಪ್ಲೈ ಮಾಡ್ತೀರಾ? ಹೌದು, ನಮ್ಮ ನರ್ಸರಿಯಲ್ಲಿ ಹೂವಿನ ಸಸಿಗಳು ಮತ್ತೆ ತರಕಾರಿ ಸಸಿಗಳು, ಎಲ್ಲಾ ತರ ತರಕಾರಿ ಹೂವಿನ ಸಸಿಗಳೆಲ್ಲ ಸಿಗುತ್ತೆ. ಇದು ಸಸಿ ನಾಟಿ ಮಾಡಿದಾಗಿಂದನೂ ನಾವ್ ಹೇಳ್ಬೇಕಾದ್ರೆ, ಸಸಿ ನಾಟಿ ಮಾಡಿ ಒಂದಿನ ಬಿಟ್ಟು ಅವತ್ತು ಬೆಳಗ್ಗೆನೇನೆ ಮೆಟಲಾಕ್ಸಿಲ್ಲು ಮತ್ತು ಕ್ಲೋರೋಪೆರಾಪಸ್ ಅಂತ ಬರುತ್ತೆ, ಅದನ್ನ ಭೂಮಿಗೆ ಡ್ರಿಂಚ್ ಮಾಡಬೇಕು. ಯಾಕೆಂದರೆ ಈ ತೇವಾಂಶ ಮತ್ತು ಈ ಬುಡದಲ್ಲಿ ಸೀಮೆ ಪಾಮೆ ಇರ್ತಾವಲ್ವ, ಅಂಥವೆಲ್ಲ ಸಾಯ್ತವೆ ಮತ್ತು ಗಿಡ ಯಾವುದೇ ಕಾರಣಕ್ಕೂ ಸಾಯಲ್ಲ. ಆ ಥರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಒಂದು 20 ದಿನ ಆದಮೇಲೆ ಬೆನಿವಿಯಾ ಅಂತ ಬರುತ್ತೆ, ಫಸ್ಟ್ ಸ್ಪ್ರೇ. 20 ದಿನ ಆದಮೇಲೆ ಬೆನಿವಿಯಾ ಅಂತ ಹೊಡಿಬೇಕು. ಆಮೇಲೆ ಯಥೇಚ್ಛವಾಗಿ ಒಂದೇ ಸಲ ಸ್ಟ್ರಾಂಗ್ ಕೆಮಿಕಲ್ ಹೊಡಿಬಾರ್ದು, ಬೇಸಿಕ್ ಕೆಮಿಕಲ್ಲು. ಫಸ್ಟು ಕಾನ್ಫಿಡರ್ ಸೂಪರ್ ಅಂತ ಬರುತ್ತೆ, ಕಾನ್ಫಿಡರ್ ಸೂಪರ್ ಮಾಡಬೇಕು. ಆಮೇಲೆ ರೀಜೆಂಟು ಈ ಥರ ಬರುತ್ತೆ, ರೀಜೆಂಟ್ ಮಾಡಬೇಕು. ತುಂಬ ಥರ ಇದ್ದಾವೆ, ರೀಜೆಂಟು ಕಾನ್ಫಿಡರೇ ಮಾಡಬೇಕು ಅಂತಲ್ಲ. ಫಸ್ಟು ಬೇಸಿಕ್ಕಿಂದ ಆಮೇಲೆ ಸ್ಟ್ರಾಂಗಿಗೆ ಹೋದರೆ ಒಳ್ಳೆಯದು ಅಂತ ಸರ್. ಮೂರು ದಿನಕ್ಕೊಂದ್ಸಲಿ ಕಟಾವು ಮಾಡಬೇಕು. ನೋಡಿ, ಈ ಕಾಯಿ ನಾವು ಮಾರ್ಕೆಟಿಗೆ ಹಾರ್ವೆಸ್ಟ್ ಮಾಡಬೇಕು ಅನ್ನಂಗೆ ಬಂದಿರುತ್ತೆ. ಈ ಕಾಯಿ ಕೀಳ್ತಿದ್ದಂಗೆ ನೆಕ್ಸ್ಟ್ ಈ ಪಿಂದಿ ರೆಡಿ ಆಗುತ್ತೆ, ನೆಕ್ಸ್ಟ್ ಈ ಪಿಂದಿ, ಹಿಂಗೆ ರೆಡಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನ ಈ ಕಾಯಿನ ಇವಾಗ ಕೀಳ್ಬೋದಾ ಮಾರ್ಕೆಟ್? ಈ ಕಾಯಿ ಮಾರ್ಕೆಟಿಗೆ ಕೀಳ್ಬೋದು. ನಾವು ಕಂಪ್ನಿಗೆ ಹಾಕ್ತಾ ಇದೀವಿ. ಕಂಪ್ನಿ ಹಾಕೋ ಉದ್ದೇಶ ಏನು ಅಂತಂದ್ರೆ, ಅಲ್ಲಿ ಡೈರೆಕ್ಟ್ ಯಾವುದೇ ತರ ಕಮಿಷನ್ ಇಲ್ಲ, ಡೈರೆಕ್ಟ್ ನಮ್ಗೆ ಅವತ್ತು ಬೆಲೆ ಏನ್ ಪ್ರೈಸ್ ಇರುತ್ತೋ ಅದು ಮಾಡ್ಕೊಡ್ತಾರೆ. ಕಂಪ್ನಿ ಅಂದ್ರೆ ಯಾವ್ದು? ಬಿಗ್ ಬಾಸ್ಕೆಟ್, ಬಿಗ್ ಬಾಸ್ಕೆಟ್, ನಿಂಜಾ ಘಾಟು, ಮೋರು, ಜೆಪ್ಟೋ, ಬೇಜಾನ್ ಇದಾವೆ. ದೊಡ್ಡಬಳ್ಳಾಪುರ ಲೋಕಲ್ ಸರೌಂಡಿಂಗು. ಅವ್ರವ್ರ ವಾತಾವರಣಕ್ಕೆ ಅವ್ರವ್ರ ಏರಿಯಾಗೆ ತಕ್ಕನಂಗೆ ಯಾವ್ಯಾವ ಮಾರ್ಕೆಟ್ ಅನುಕೂಲನೋ ಆ ಮಾರ್ಕೆಟ್ಗೆ ಹಾಕಿದ್ರೆ ಉತ್ತಮ ಅನ್ಸುತ್ತೆ. ಈಗ ತುದಿಯಲ್ಲಿ ನೋಡಿ ಈ ತರ ಹಣ್ಣಾಗಿ ಇದಾಗುತ್ತೆ. ಇದು 2 ರೀಸನ್ ಇಂದ ಆಗುತ್ತೆ. ಒಂದು ಕ್ಯಾಲ್ಸಿಯಂ ಕೊರತೆ ಇದಾದ್ರೂ ಆಗುತ್ತೆ, ಇನ್ನೊಂದು ಬೋರಾನ್ ಡಿಫಿಷಿಯನ್ಸಿ ಇದ್ರೂ ಆಗುತ್ತೆ, ಇನ್ನೊಂದು ಊಜಿ ಬಂದಿದ್ದಕ್ಕೆ ಚುಚ್ಚಿದ್ರು ಆಗುತ್ತೆ. ಇಲ್ಲಿ ಕೆಲವೊಂದ್ ಕಾಯಿ ನೋಡ್ಬೋದು, ನೋಡಿ ಈ ತರ ಬೆಂಡಾಗಿದೆ. ಇದಕ್ಕೆ ಊಜಿ ಏನಾದ್ರೂ ಬಂದ್ ಚುಚ್ಚಿದ್ರೆ ಬೆಂಡಾಗ ಚಾನ್ಸಸ್ ಇದಾವೆ. ಸರಿಯಾಗಿ ಪಾಲಿನೇಷನ್ ಆಗಿಲ್ಲ ಅಂದ್ರೆ ಈ ತರ ಬೆಂಡಾಗುತ್ತೆ. ಸೊ ನಾವ್ ಇದಕ್ಕೆ ಈ ತೋಟದಲ್ಲಿ ಒಂದು ಎಕರೆಗೆ 15 ಡಬ್ಬ ಊಜಿ ಡಬ್ಬ ಹಾಕಿದೀವಿ. ಊಜಿ ಡಬ್ಬ ಹಾಕಿರೋದ್ರಿಂದ ಊಜಿ ಅದಕ್ಕೋಗಿ ಅಟ್ರಾಕ್ಟ್ ಆಗುತ್ತೆ. ಅದರಿಂದ ನಾವು 60% ಊಜಿನ ಅವಾಯ್ಡ್ ಮಾಡ್ಕೊಬಹುದು. ಮತ್ತೆ ಇನ್ಸೆಕ್ಟಿಸೈಡ್ ಅಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ ಅಂತಂದ್ರೆ, ಕಾರ್ಟ್ಯಾಪ್ ಮತ್ತೆ ಇಂಡಾಕ್ಸಿಕಾರ್ಬ್ ಅಂತ ಕೆಮಿಕಲ್ ಇದೆ, ಮತ್ತೆ ರಾನ್ಫಿನ್ ಅಂತ ಇದೆ, ತುಂಬಾ ಕೈಟ್ ಅಂತ ಇದೆ, ತುಂಬಾ ಔಷಧಿಗಳಿದಾವೆ. ಔಷಧಿಗಳ ಮುಖಾಂತರನು ಅವಾಯ್ಡ್ ಮಾಡ್ಕೊಬಹುದು. ಕಡೆಗೂ ಬಿಡಲ್ಲ ಇದು. ಸೊ ಇದು ಬಂದು ಊಜಿ ಡಬ್ಬನ? ಇದು ನೋಡಿ ಸರ್, ಇದು ಊಜಿ ಡಬ್ಬ. ಇದು ಎಕರೆಗೆ ನಾವು 15 ಡಬ್ಬ ಕಟ್ಟಿರ್ತೀವಿ. ನೋಡ್ಬೋದು ನೀವೇ. ಇದ್ರಲ್ಲಿ ಒಂದು ಟ್ಯಾಬ್ಲೆಟ್ ತರ ಲೂರ್ ಇದೆ. ಇದಕ್ಕೆ ಈ ಸ್ಮೆಲ್ಗೆ ಊಜಿ ಹೋಗ್ಬಿಟ್ಟು ಅಟ್ರಾಕ್ಟ್ ಆಗುತ್ತೆ. ಸೊ ಈ ಊಜಿ ನೋಡಿ ಇಲ್ಲೆಲ್ಲ ಬಿದ್ದಿದೆ ಅಲ್ವಾ, ಇಲ್ಲೆಲ್ಲ ಬಿದ್ದಿದೆ. ಸೊ ನಾವ್ ಈ ಡಬ್ಬ 15 ಒಂದ್ ಎಕರೆಗೆ 15 ಡಬ್ಬ ಕಟ್ಟೋದ್ರಿಂದ 60% ಊಜಿನ ಅವಾಯ್ಡ್ ಮಾಡ್ಬೋದು. ಈ ತೂತ್ ಇದೆಯಲ್ಲ, ಒಳಗಡೆ ಹೋಗಿ ಆಚೆ ಬರಕ್ ಆಗಲ್ವಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಸರ್, ಲಾಕ್ ಆಗೋಗುತ್ತೆ. ಆ ಸ್ಮೆಲ್ಗೆನೆ ಊಜಿ ಈಚೆ ಬರಲ್ಲ, ಅಲ್ಲೇ ಲಾಕ್ ಆಗಿ ಸತ್ತೋಗುತ್ತೆ. ಇದೇನು ಕಂಪ್ನಿಯಿಂದ ತಗೊಂಡಿರೋದ ಇವೆಲ್ಲ? ಇದು ಬೇಜಾನ್ ಕಂಪ್ನಿ ಮಾಡ್ತಾರೆ ಈ ತರ. ಆ ತರ ನಾವು ಕಂಪ್ನಿ PCI ಕಂಪ್ನಿ ಅಂತ ಇದೆ, ಈ ಬೇಜಾನ್ ಕಂಪ್ನಿ ಇದೆ, ಇಂಥವೇ ಕಂಪ್ನಿ ಅಂತ ನಾವ್ ಹೇಳಕ್ಕಾಗಲ್ಲ. ಅದರಿಂದ ಪರ್ಚೇಸ್ ಮಾಡಿದ್ವಿ. ಎಲ್ಲಾ ಬೆಳೆಯಲ್ಲೂ ಈ ಟೊಮೊಟೋದಲ್ಲಿ ಒಂಥರ ಊಜಿ ಇರುತ್ತೆ. ಈ ಕುಕ್ಕುರು ಬೀಟಾ ಜಾತಿಗೆ ಸೇರಿದ್ದು ಇದ್ರಲ್ಲಿ ಈ ತರ ಊಜಿ ಇರುತ್ತೆ. ಬೇರೆ ಬೆಳೆಗಳೆಲ್ಲ ಬೇರೆ ತರ ಊಜಿ ಇರುತ್ತೆ. ಇದು ಬಳ್ಳಿ ವೆರೈಟಿಯಲ್ಲಿ ನೋಡಿ ಈ ತರ ಊಜಿ ಇರುತ್ತೆ. ಇದೇನು ನೀವು ಡೈಲಿ ಚೇಂಜ್ ಮಾಡ್ತಿರ್ತೀರಾ ಊಜಿನ? ಹೆಂಗೆ? ಡೈಲಿ ಇಲ್ಲ ಸರ್, ಒಂದು ಕ್ರಾಪ್ ತುಂಬಾ ಒಂದ್ಸಲಿ ಕಟ್ಟಿದ್ರೆ ಒಂದ್ ಕ್ರಾಪ್ ಮುಗಿಯೋವರೆಗೂ ಇದಿರುತ್ತೆ. ಮತ್ತೆ ಟಚ್ ಮಾಡಲ್ಲ, ಮತ್ತೆ ಯಾವ್ದೇ ಕಾರಣಕ್ಕೂ ಟಚ್ ಮಾಡಲ್ಲ. ಮತ್ತೆ ಈ ಡಬ್ಬ ನಮ್ಗೇನ್ ವೇಸ್ಟ್ ಆಗಲ್ಲ. ಮತ್ತೆ ಈ ಲೂರ್ ಇರುತ್ತಲ್ಲ, ಈ ಲೂರ್ ಒಂದ್ 30 ರೂಪಾಯಿ ಒಂದ್ ಕಾಸ್ಟ್. ಈ ಲೂರ್ ಮಾತ್ರ ತಗೊಂತೀವಿ. ಹಾಕ್ತೀರಾ? ಬಂದ್ರೆ ಸುಳಿ ಒಳ್ಳೆ ಮೊಮೆಂಟ್ ಗ್ರೋತಿಂಗ್ ಅಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಈ ತರ ಬರ್ಬೇಕು. ಈ ತರ ಎಲ್ಲ ಬಂದ್ರೆ ಒಳ್ಳೆ ಹೆಲ್ತಿ ಆಗಿ ಮುಂದಕ್ಕೆ ಸರಾಗೋಗಿ ಹೋಗ್ತದೆ, ಒಳ್ಳೆ ಇಳುವರಿ, ಒಳ್ಳೆ ಹೆಲ್ತಿ ಆಗಿದೆ ಗಿಡ ಅಂತ ಇದು ಉದಾಹರಣೆ. ನಮ್ದು ಕೆಂಪು ಮೇಲೂ ಆಗುತ್ತೆ, ಮತ್ತೆ ಮರಳು ಮಿಶ್ರಿತ ಗೊಜ್ಜು ಮಣ್ಣು ಅಂತಾರೆ, ಆ ಮಣ್ಣಲ್ಲೂ ಆಗುತ್ತೆ. ಕೆಲವೊಂದ್ ಮಣ್ಣಾಗ ಆಗಲ್ಲ. ಹೌದಾ? ಸೊ ಮೇಜರ್ ಆಗಿ ಇದನ್ನ ಕಾಡುವಂತ ರೋಗಗಳು ಯಾವ ಇರುತ್ತೆ ಸರ್? ಈ ಬೇಸಿಗೆ ಬಂತು ಅಂತಂದ್ರೆ ಯಥೇಚ್ಛವಾಗಿ ಥ್ರಿಪ್ಸು ಮತ್ತೆ ಈ ವೈಟ್ ಫ್ಲೈ ಇಂದ ವೈರಸ್ ಬರೋ ಚಾನ್ಸಸ್ ಇದಾವೆ. ಸೊ ನಾವು ಈ ವೈಟ್ ಫ್ಲೇಗೆ ಅಂತ ಅಂದ್ಬಿಟ್ಟು
ಬೈಫೆಂತ್ರಿಯನ್ ಅಂತ ಬರುತ್ತೆ ಕೆಮಿಕಲ್, ಬೈಫೆಂತ್ರಿಯನ್ ಅಂತ ಹೊಡ್ಕೊತೀವಿ. ಮತ್ತು ಈ ತ್ರಿಪ್ಸಿ ಬಂದು ಸೋಲಮನ್ ಇದೆ, ಪೆಗಾಸಿಸ್ ಇದೆ, ಮತ್ತು ಡೆಲಿಗೇಟ್ ಇದೆ, ಮತ್ತು ಟ್ರೇಸರ್ ಇದೆ. ಈ ಥರ ಬೇಸಿಕ್ ಕೆಮಿಕಲ್ ಕಾನ್ಫಿಡರ್ ಸೂಪರ್ ಇದೆ, ರೀಜೆಂಟ್ ಇದೆ. ಈ ಥರ ನಾವು ತ್ರಿಪ್ಸಿ ಮಾಡ್ಕೊತೀವಿ. ನೆಕ್ಸ್ಟು ಇದ್ರಾಗೆ ಮೇಜರಾಗೆ ಈ ಬಳ್ಳಿ ವೆರೈಟಿಗಳಲ್ಲಿ ರೋಗ ಅಂತಂತಂದರೆ ಪೌಡ್ರಿ ಮೆಲ್ಡ್ಯೂ ಮತ್ತು ಡೌನಿ ಮೆಲ್ಡ್ಯೂ ಅಂತ ಬರುತ್ತೆ. ಈ ಪೌಡ್ರಿ ಮೆಲ್ಡ್ಯೂಗೆ ನಾವೆಲ್ಲ ಟೆಬಿಕೊನಜಲ್ ಬ್ಯೂನಸ್ ಅಂತ ಬರುತ್ತೆ, ಬ್ಯೂನಸ್ ಅಂತ ಮಾಡ್ತೀವಿ. ಆಮೇಲೆ ಕಸ್ಟೋಡಿಯಾ ಅಂತ ಬರುತ್ತೆ, ಕಸ್ಟೋಡಿಯಾ ಮಾಡ್ತೀವಿ. ನೇಟಿವಾ ಮಾಡ್ತೀವಿ. ಮತ್ತು ರೋಕೋ ಅಂತ ಬರುತ್ತೆ, ರೋಕೋ ಮಾಡ್ತೀವಿ. ಮತ್ತು ಇದು ಪೌಡ್ರಿ ಡೌನಿ ಮೆಲ್ಡಿಗೆ ರೆಡಮಿಲ್ ಗೋಲ್ಡ್ ಅಂತ ಬರುತ್ತೆ, ಮತ್ತು ಸಾಫು, ಆಂಟ್ರಕಾಲು, ಮತ್ತು ಅಕ್ರೋವೈಟು. ಈ ಥರ ಡೌನಿ ಮತ್ತು ಪೌಡ್ರಿ ಬಂದರೆ ನಾವು ಅವಾಯ್ಡ್ ಮಾಡ್ತೀವಿ.